ರಾಜಧಾನಿ ಬೆಂಗಳೂರು ಹೊಸ ವರ್ಷಾಚರಣೆಗೆ ಸಿದ್ಧವಾಗ್ತಾ ಇದೆ. ಇದರ ಜೊತೆಗೆ ಬೆಂಗಳೂರು ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ಬೆಂಗಳೂರು ಹೊರ ವಲಯದಲ್ಲೂ ಪೊಲೀಸರು ರೌಂಡ್ಸ್ ಶುರು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಐಟಿ ಹಬ್ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರಸ್ತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಎಂ ನಾರಾಯಣ್ ನೇತೃತ್ವದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ 20 ರಿಂದ 35 ಸಾವಿರ ಜನರು ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ಸೇರ್ತಾರೆ. ಈ ಭಾಗದಲ್ಲಿ ಪಿಜಿ ಮತ್ತು ಹೆಣ್ಣು ಮಕ್ಕಳಿಗಾಗಿ ರಾಣಿ ಚೆನ್ನಮ್ಮ ಪಡೆ ನೇಮಕ ಮಾಡಲಾಗಿದೆ. ಸಿಸಿಟಿವಿಯನ್ನು ಅಳವಡಿಸಿ ಮಾನಿಟರ್ ಮಾಡಲಾಗುತ್ತೆ. ಪಬ್, ಬಾರ್, ರೆಸ್ಟೋರೆಂಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಡಲಾಗಿದೆ. ಪ್ರಕರಣ ಸಂಬಂಧ ಸದ್ಯ ಸಿಸಿಬಿ 3 ತಂಡಗಳನ್ನು ರಚಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ಮೆಟಾದಿಂದ ಅಕೌಂಟ್ ಡೀಟೇಲ್ಸ್ ಕೇಳಿರುವ ಸಿಸಿಬಿ ಪೊಲೀಸರು ಅಶ್ಲೀಲ ಕಾಮೆಂಟ್ ಮಾಡಿರುವ ಎಲ್ಲಾ ಖಾತೆಗಳ ಡೀಟೇಲ್ಸ್ ಕಲೆ ಹಾಕ್ತಿದ್ದಾರೆ. ಇಂದು ಅಥವಾ ನಾಳೆ ಮೆಟಾದಿಂದ ಅಕೌಂಟ್ ಡೀಟೇಲ್ಸ್ ಬರುವ ಸಾಧ್ಯತೆ ಇದೆ. ಮೆಟಾದಿಂದ ವರದಿ ನೀಡಿದ ಬಳಿಕ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಆರೋಪಿಗೆ ಮುಂದಾಗಿದ್ದಾರೆ. ರ್ಯಾಪಿಡೋ ಚಾಲಕನ ಎಡವಟ್ಟಿನಿಂದ ಹಿಂಬದಿ ಕೂತಿದ್ದ ಪ್ರಯಾಣಿಕನ ಕಾಲು ಕಳೆದುಕೊಳ್ಳುವ ಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಕಾರ್ತಿಕ್ ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬಂದಿದ್ದ. ಈ ವೇಳೆ ಮನೆಗೆ ಹೋಗಲೆಂದು ರೇಸ್ ಕೋರ್ಸ್ ಬಳಿಯಿಂದ ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಆದರೆ ಕಸ್ತೂರಿ ನಗರ ಸಮೀಪ ಹೋಗ್ತಿದ್ದಂತೆ ರ್ಯಾಪಿಡೋ ಚಾಲಕ ಒನ್ ವೇನಲ್ಲಿ ನುಗ್ಗಿದ್ದಾನೆ. ಈ ವೇಳೆ ಎದುರಿಗೆ ಬಂದ ಮತ್ತೊಂದು ಬೈಕ್ ರ್ಯಾಪಿಡೋ ಬೈಕ್ಗೆ ಗುದ್ದಿ ಅಪಘಾತ ಸಂಭವಿಸಿದೆ. ಈ ವೇಳೆ ಕೆಳಗೆ ಬಿದ್ದ ಕಾರ್ತಿಕ್ನ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು ಮೊಣಕಾಲು ಚಿಪ್ಪು ಪುಡಿಯಾಗಿದೆ ಎನ್ನಲಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾರ್ತಿಕ್ ಚಿಕಿತ್ಸೆ ಪಡೆದಿದ್ದು ಲಕ್ಷ ಬಿಲ್ ಕಟ್ಟಲಾಗದೆ ಕುಟುಂಬಸ್ಥರು ಪರದಾಡುವಂತಾಗಿದೆ. ಹೀಗಾಗಿ ರ್ಯಾಪಿಡೋ ಕಂಪನಿಯವರೇ ಆಸ್ಪತ್ರೆ ವೆಚ್ಚ ಭರಿಸಬೇಕು ಅಂತ ಕಾರ್ತಿಕ್ ಪತ್ನಿ ಧರಣಿಗೆ ಆಗ್ರಹಿಸಿದ್ದಾರೆ. ಗುರುವಾರ ಮಂತ್ರಾಲಯಕ್ಕೆ ಹೋಗಿದ್ರು. ಶುಕ್ರವಾರ ಬೆಳಿಗ್ಗೆ ರೇಸ್ ಕೋರ್ಸ್ ಹತ್ರ ಬಸ್ ಇಳಿದಿದ್ದಾರೆ. ಅಲ್ಲಿಂದ ಮನೆಗೆ ಬರೋಕ್ಕೆ ಬುಕ್ ಮಾಡ್ಕೊಂಡಿದ್ದಾರೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದಾರೆ, 2 ವೀಲರು. ಅಲ್ಲಿ ರೇಸ್ ಕೋರ್ಸ್ ಹತ್ರ ಆನ್ ದ ವೇ ಮನೆಗೆ ಬರುವಾಗ ಆಕ್ಸಿಡೆಂಟ್ ಆಗಿದೆ. ಕಾಲಿಗೆ ಬುಲೆಟ್ ಗಾಡಿ ಆಪೋಸಿಟ್ ಬಂದು ಮಂಡಿ ಚಿಪ್ಗೆ ಹೊಡೆದಿದೆ. ಮಂಡಿ ಚಿಪ್ ಹೊಡೆದಿದ್ದು ಮಂಡಿ ಚಿಪ್ ಡ್ಯಾಮೇಜ್ ಆಗಿದೆ. ಪ್ಲಸ್ ಥೈ ಬೋನ್ ಹತ್ರ 2 ಪೀಸಸ್ ಆಗಿದೆ. ಬೋನ್ ಮುರಿದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ರ್ಯಾಪಿಡೋ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.